ಅಲ್ಲ ನನಗಿಂತ ಮೊದಲು ಬರ್ತೀನಿ ಎಂದು ರುಕ್ಕು ಇನ್ನೂ ಬಂದಿಲ್ಲ ಅಂತೀನಿ. ನೀವು ಏನ ಹೇಳಿ ಹೆಣ್ಣು ಮಕ್ಕಳಿಗೆ ಮಾತು ಸಿಕ್ಕರ ಮಾರುದ್ದು ಹೊಲ ಸಿಕ್ಕಂಗತ್ತಲ್ಲ, ಸುಳ್ಳು ಅಲ್ರಿ ಅದು. ಸಂಜೆ ಆತಂದ್ರೆ ಸಾಕು ನೋಡ್ಬೇಕ್ರಿ ಹೆಣ್ಮಕ್ಳಿಗೆ ಹೆಂಗ ಬಾಬಾ ಏನು ಮಾತಾಡ್ತಾವೋ ಏನಿಲ್ಲ. ಕೇಳಬಾರ್ದಾದ್ರ ಸುದ್ದಿ. ಬರ್ಲಿಕ್ಕೆ ಸ್ವಾದರ ಸೊಸಿ ನಮ್ಮ ಮಹಿಳಾ ಸಂಘದ ಸುದ್ದಿನೇ ಮಾತಾಡಕತ್ತಿದೆ. ಬಾರ ರುಕ್ಕು. ಯಾಕ ನಾವೇನ್ ಬೆಳಕು ಮಾಡಿವಿ? ನಾವೇನಂತ ಮಾಡಿವಿ ನಮ್ ಸುದ್ದಿ ಮಾತಾಡಕ? ಇನ್ನೂ ಏನ್ ಮಾಡ್ಬೇಕಂತ ಮಾಡಿದ್ರಿ ತಾಯಿ? ಅಲ್ಲ ಮುಂಜಾನೆ ಎದ್ದು ಕಸ ಮುಸುರಿ ರೊಟ್ಟಿ ತಿಂದು ಹೊಲಕ್ ಹೋಗಿರ್ತೀರಿ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಸುಮ್ಮ ಹೆಂಗಿದ್ದೀರಿ? ಅಲ್ಲ ನಮ್ದು ಹೇಳಕತ್ತಿಯಲ್ಲ, ನೀವೇನು ಬಹಳ ಸಾಚ ಕಡಿಮೆ ಅಂತ ತಿದ್ರೇನು? ಮುಂದೆ ಹೇಳ್ಬೇಕು. ನಿಮ್ ಮುಂದ ಯಾವಾಗ ಕೇಳ ಒಂದು ಚಂದುಳು ಚಲ್ವಿ ಹಾದು ಹೊಂಟ್ರೆ ಸಾಕು, ಸುಮ್ಮನಿರ್ತೀರ? ಆಕೆ ಹಿಂದಿಂದ ಹೋಗಿ ಹೊಡೆಯೋದು, ಹಲ್ ಕಿಸಿಯೋದು, ಹಳ್ಳ ಒಗೆಯೋದು, ಇಲ್ಲ ಹಾಡೋದು ಮಾಡ್ತಿರಲ್ಲ, ಯಾರು ಹೇಳ್ಬೇಕು? ಎದಕ್ಕೆ ಸುಳ್ಳು ಮಾತಾಡ್ತೀರಿ? ಅಲ್ಲ ನಾವು ನೋಡಿದ್ರೆ ನಿನಗೆ ಹೆಂಗ್ ಗೊತ್ತಾಗ್ತದ? ನೀವು ನನಗೆ ನೋಡಿದ ಮ್ಯಾಗ ನಿಮಗ್ ಗೊತ್ತಾಗೋದು. ಅಲ್ಲ ಎಲ್ಲ ಹೆಣ್ಮಕ್ಳಿಗೆ ಒಂದು ಮಾತು ಕೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿ. ನೀವು ಲೂಸ್ ಹಲ್ ಕಿಸ್ತರ ಒಂದು ಗಂಡ ನಿಮ್ ಹತ್ರ ಬರ್ತೈತಿ, ಅದೇ ನೀವು ಟೈಟ್ ಇದ್ದ ಹಲ್ ಕಿಸ್ತರ ಒಂದು ಗಂಡ ಬೆಕ್ಕನು ನಿಮ್ ಸಹಿತ ಬರಲ್ಲ. ಅಂತೂ ಮೆಕ್ಕಿ ತಲೆ ಕೆಟ್ಟ ಬೆಕ್ಕ ಬತ್ತಂದ್ರ ಕರದ ಹಾಲು ಕೊಟ್ರ ಕುಡಿದು ಹೋಗ್ತದ, ಬಗ್ಗಿ ಕಲ್ಲು ತಗೊಂಡ್ರ ಓಡಿ ಹೋಗ್ತದ. ಏನ ಕರದ ಹಾಲು ಕುಡಿಸ್ತಿರೋ ಏನೋ ಬಗ್ಗಿ ಕಲ್ಲು ತಗೋತಿರೋ ಅದು ನಿಮಗ ಬಿಟ್ಟಿತ್ತು. ಮಾತು ತಿಳ್ಕೊಂಡು ಬಿಡು ಹೆಣ್ಮಕ್ಳ ಬಗ್ಗೆ. ಹಂಗಂತ ಹೆಣ್ಮಕ್ಳು ನೋಡಿದ ಕೂಡಲೇ ಹಲ್ ಕಿಸಿ ಅಂತಾರ ನಿಮಗ? ಅಂದ್ರ ರುಕ್ಕು ನೋಡಕ್ಕು ಈ ವಿಷಯದಾಗ ನಂದು PhD ಆಗೈತಿ. ಗೊತ್ತದ ಬಿಡು. ಮುಖ ನೋಡಿದ್ರೆ ಸಾಕು ಈಕಿ ಹಿಂಗಾದಾಳ ಇವ ಹಿಂಗಾದನ ಅಂತ ಹೇಳ್ತೀನಿ. ಬಾರಿ ಮಾತಾಡಕತ್ತನಪ್ಪ ಇವ. ಅಲ್ಲ ಇದನ್ನೆಲ್ಲ ಯಾರು ಹೇಳಕೊಟ್ರ ನಿನಗ? ನೀ ಇದನ್ನ ತಿಳ್ಕೊಬೇಕಾದ್ರ ನಮ್ಮವು ಇರೋ ಜಾಗಕ್ಕೆ ಹೋಗ್ಬೇಕು. ಈಗ ನಿಮ್ಮ ಅವ್ವ ನಿನಗೆ ಹೆಂಗಾರ ಹಾಡ್ಬರ್ಬೇಕಂತೀನಿ. ಹುಚ್ಚಿ ದೇವ್ರ ಎಲ್ಲದ ನಿಮ್ಮವ್ವ? ನಮ್ಮವ್ವ ಸತ್ತು ಸ್ವರ್ಗದಾಗದ. ಅಲ್ಲದ ನಾನು ಅಲ್ಲಿ ಹೋಗ್ಬೇಕ? ನಾನು ಹೋಗಲ್ಲ. ಏನ್ ಮಾತಾಡ್ತೀಯ? ನಿನ್ನ ಮಾನಿಗೇಡಿ ಐ ಮಾನಿಗೇಡಿ ಹೇಳು. ಎಷ್ಟು ಚಂದ ಇದ್ದಾಗ ಈಗ ಮ್ಯಾಕ್ ಕಳ್ಸಾಕ್ ನಿಂತಿಯಲ್ಲ. ನಾವ್ ಜೀವನದಾಗ ಇನ್ನೂ ಬಾಳ ಆಸೆ ಇಟ್ಕೊಂಡಿನಿ. ಏನೇನು? ಅದು ಚಲೋ ಹುಡುಗನ ನೋಡಿ ಲವ್ ಮಾಡ್ಬೇಕು, ಏನೋ ಗಜ್ಮಾ ಮಾಡ್ಬೇಕು, 12 ಮಕ್ಕಳನ್ನ ಹೊಡಿಬೇಕು, ಏನೇನೋ ಕನ್ಸ್ಕೊಂಡೀನಿ. ಈಗ ಮ್ಯಾಕ್ ಕಳ್ಸಾಕ್ ನಿಂತಿಯಲ್ಲ ನಿಮ್ಮ ಅವನ. ನೀ ಕನಸು ಕಂಡಿದ್ದೆಲ್ಲ ಕರೆ, ಆದ್ರ ಈಗ ನಮ್ಮ ಭಾರತದ ಜನಸಂಖ್ಯೆದಾಗ ನಿಲ್ಲಕ ಜಾಗ ಸಿಲವಂತ. ಅದ್ರಾಗ ನೀ 12 ಹಡಿತೀನಿ ಅಂತ ಹೇಳ್ತಲ್ಲ, ಇದೊಂದು 4 ಬಿಡು, ಬಜಾರ್ದಾಗ ಒಂದು 4 ಬಿಡು, ಅಲ್ಲಿ ಇಲ್ಲಿ ಗಿಡದಾಗ ಒಂದು 4 ಮುಗಿಸಾಕ ಬರ್ತೈತಿ. ಯಾಕ ಯಾಕ? ಅವನೇನ ಮಂಗೇನ ಮಕ್ಕಳು ಅಂತ ಮಾಡಿ ಅಲ್ಲ
ಮಂಗ್ಯಾನ ಮಕ್ಕಳು ಕತ್ತಿಗೆ ಅಂತಾರನ ಏನು? ಅಂದ್ರ ನೀ ನನಗ ಇಂಡೈರೆಕ್ಟ್ ಆಗಿ ಮಂಗ್ಯ ಅನ್ನಕತ್ತೀಯೇನೋ? ಮತ್ತ ಮಂಗ್ಯಾನೆ ಏನು ಮತ್ತ ಮಂಗ್ಯ ಅಂತ ನೋಡ ಮತ್ತ ನಾನೇನು ಸುಮ್ಮನೆ ಬಿಡಂಗಿಲ್ಲ. ಏನು ಮಾಡ್ತಿ ಹೋಗಲೇ ಮಂಗ್ಯ ಇದೇನ ಕೈ ಮಾಡಿ ಏನ್ ಎಳೆ ಸೌತಿಕೆ ಮಾಡಿ ಹಂಗೆ ಮಂಗ್ಯ ಕಡ್ದಂಗ್ ಕಚ್ಚ ಕಚ್ಚ ಕಡಿತೇಳು ನೀನ್ ನಾವು ಮಂಗ್ಯ ಕೊಟ್ಟಿದ್ದ ಏನು ನಾನು ನಿಂದ ಕಡದ್ನ ನಾ ಕಡ್ದಿಲ್ಲ ಮತ್ತೇನು ಮಾಡಿದಿ ಮುತ್ತು ಕೊಟ್ಟೆ. ಅವ ಮುತ್ತು ಕೊಡೋದು ಹಿಂಗ ಏನು ಮಾಡೋದು ಗೋವಿಂದ ಮಾವ? ನೀ ಅಂದ್ರ ನನಗ ಅಷ್ಟಿಷ್ಟ. ನಿನ್ನ ನೋಡಿದ ಕೂಡಲೇ ಹಂಗ ತೆಗಿಬಿಟ್ಟು ಕಚ್ಚಿ ತಿಂದ್ಬಿಟ್ಟೆ. ಹಂಗಾದ್ರೆ ಉದಯ ಸರ್ ಬರ್ರಿ ಕಲ್ಕೋದ ಮನ ಕಡೆ ಬಾರವ್ವ ಅಂತಂದ್ರ ಇಬ್ಬರು ಕೂಡಿ ಚಿಣಗೋಲ್ ಆಟ ಆಡಕತ್ತೀರ ಆಡ ಹೊತ್ತಿನಾಗ ಚಿಣಿ ಎಲ್ಲಿಗೆರೆ ಬೆಳೀತು ಬಡಿದ್ರೆ ಮುಂದೆ ಬಡಿತದೆ ಇಲ್ಲ ಹಿಂದೆ ಬಡಿತದೆ ಮತ್ತೆ ಎಲ್ಲರೆಲ್ಲ ಬಡಿತದೆ ಅದು ನಿನಗ ಕರದು ನಾನು ಎಷ್ಟು ಹೇಳಿದೆ ಬೇಡ 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 ಅಂದ್ರು ನಮ್ಮ ಕರೆಕದಲ್ಲಿ ಹೋಗೋಣ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಮಾಡ್ತೀನಿ ಅಂತ ಒಂದೇ ಸಲ ಆಡೋಣ ಅಂತ ಹೇಳಿ ಅಲೇ ಮಗನ ಮಗನ ನಾವು ಒಂದು ಜಾರ್ ಸೋತ್ರ ಹಣ ಬಂದ್ರ ಹುಡುಮಂದೆ ಮಗನ ಅಲ್ಲ ಹಳೇದು ಹುಡುಗಿಯರಿಗೆ ಕರ್ಕೊಂಡು ಬಂದು ಚಿಣಗೋಲ್ ಆಟ ಆಡಕತ್ತೇ ಮಧುಮಾಸ್ ಸುಳಿ ಮಗನೇ
ಇಲ್ಲೋ ಮಾವ, ನಾ ಚಿನ್ನಿ ಕೋಲಿನ ಆಟ ಬೇಡ, ಚೆಂಡಾಟಿನ ಆಟ ಆಡೋಣ ಅಂದೆ. ಆದ್ರೆ ಈ ರುಕ್ಕು ಅದಾವಲ್ಲ, ಚೆಂಡಾಟ ಆಡಿ 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 ಭಾಳ ಬ್ಯಾಸರಾಗೈತಕಿ. ಅದಕ್ಕ ಚಿಣಿಗೋಳಿನ ಆಟ ಆಡೋಣ ಅಂತ ಇಕ್ಕಿನ ಕರ್ದಾಳ ನನಗ. ಅವ್ರ ಮಾತು ಕೇಳ್ಬೇಡ, ಅವ್ರು ಸುಳ್ಳು ಹೇಳ್ತಾನವ. ಇನ್ನೊಬ್ಬ ನನ್ನ ಮಗಳಿಗೆ ಆ ಆಟ ಆಡ್ಬೇಕು ಈ ಆಟ ಆಡ್ಬೇಕಂತ ಕರ್ಕೊಂಡು ಬಂದು ಮಕ್ಕಳಿಗೆ ಹೊಡ್ತೀನಿ ಮಗನೇ. ಅಲ್ಲ ಮಗನ, ಏನೋ ನಮ್ಮ ತಂಗಿ ಸತ್ತು ಹೋಗ್ಯಾಳ, ತಂಗಿ ಮಗನನ್ನು ಕರ್ಕೊಂಡು ಬಂದು ಮನ್ಯಾಗ ಇಟ್ಕೊಂಡು ಏನಾರ ಕೆಲಸ ಕುಡಿಸ್ಬೇಕು ಅಂತಂದ್ರ ಅಲೆ 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 ಇದ್ದು ಕೆಲಸ ಎಲ್ಲಾ ಬಿಟ್ಟು ತಿರುಗಾಕತ್ತಿಯಲ್ಲೇ. ಈಗ ನೋಡ್ತಮ್ಮ, ನಮ್ಮ ಗೌಡ್ರು ಮನ್ಯಾಗ ಒಂದು ಗಾಡಿ ಐತಿ, ಅದು ಹೊಡ್ಕೋತ ಚಂದ ಹೋಗ್ತಿ ನಡೀಲಿ ತಮ್ಮ. ಯಾರು ಬೇಡ ಅಂತಾರೋ ಮಾವ, ಯಾರು ಬೇಡ ಅಂತಾರ? ನನಗ ಚಲೋನೆ ಆತು. ನನಗ ಈ ದಂಡ್ಯ ಹಗಲ ರಾತ್ರಿ ಕುಟ್ಟಿ ಕುಟ್ಟಿ ಮೈಯಾನ ಎಲ್ಲವ ಸಣ್ಣಾಗ್ಯಾಗ. ಈಗ ಆರಾಮ ಗಾಡಿ ಹೊಡ್ಕೊಂತ ಇದ್ದು ಬಿಡ್ತೀನಿ. ಆದ್ರ ಮಾವ, ಹತ್ತಬೇಕಾದ್ರ ನಮಗೊಂದಿಷ್ಟು ಕರಾರ ಕಂಡೀಷನ್ ಅದಾವ. ಹೇಳಲೆ ಅವನಿನ್ನು ಕರಾರು ಕಂಡೀಷನ್ ಬಡ ಬಡ ಬಡ. ನೋಡು ಮಾವ, ನಾ ಗಾಡಿ ಹತ್ತಬೇಕಾದ್ರ ಪದ್ಧತಿ ಪ್ರಕಾರ ಗಾಡಿಗೆ ಡಬಲ್ ಹಾರ್ನ್ ಇರ್ಬೇಕು. ಒಂದಾಗಲೇ ಮಗನೇ, ಎರಡು ನಾವ ನಿನಗ ಹ್ಯಾಂಗ ಬೇಕಾದ್ರೂ ಹೊಡಿಬೋದಲೆ. ಹೇಳ್ದೆ, ನಿಂದೇನು ಹರದಲ್ಲ ಏನಿಲ್ಲ. ಅವ್ನಿಗೆ ಹೇಳ್ದೆ ಹೆಂಗ್ ಬೇಕಾದ್ರೆ ಹೊಡಿ. ನೀ ಇಷ್ಟು ಹೇಳಿದಿ ಆಯ್ತವ, ಬೆಳತನಕ ಹಾರ್ನ ಹೊಡ್ಕೊಂತ ಕುಂದಿರ್ತಾನ. ಹಾರ್ ಮುಗಿದು ಬರ್ಲಿ ಬೀಳ್ಲಿ ಅಷ್ಟೆಲ್ಲ ನಮ್ಮ ಅಪ್ಪ ಹೇಳಿದ್ಮೇಲೆ ಮುಗಿದು ಹೋಯ್ತು. ಅವ ಅದ್ರ ಮೇಲೆ ಕೈ ಇಟ್ಟು ಯಾಕೆ ಹೊಡಿಲಾಕ ಬಿಡುವ ನಾನ ಹರ್ನ ಇರೋದೇ ಹೊಡಿದಕ್ಕೋ, ಹೌದಲ್ಲವಾ? ಅವೇನು ಹರೆವಲ್ಲ ಮುರೆವಲ್ಲ. ಒಂದಿನಾಗ ಚಂದಗೆ ನಮ್ಮ ಗೋಡ್ರ ಗಾಡಿ ಹೊಡ್ಕೋತ ಚಂದಗೆ ಹೋದ್ರ ಸಾಕು. ನೋಡು ಮಾವ, ನೀ ಇನ್ ಇದ್ರ ಬಗ್ಗೆ ಕಾಳಜಿ ಮಾಡಬೇಡ. ಯಾಕಪ್ಪ ಅಂದ್ರ ನಾ ಹತ್ತಿದೆ ಅಂದ್ರ ಈ ನಿನ್ನ ಗಾಡಿ ಮುಂದೆ ಬರೋದು ಗ್ಯಾರಂಟಿ. ಆದ್ರ ನಾ ಹತ್ತ ಗಾಡಿ ಹೆಂಗಿರ್ಬೇಕಪ್ಪ ಅಂದ್ರ ನಮ್ಮ ತಳವಾರ ಸಿಪಾಯಿ ಮಾವನ್ ಟ್ರ್ಯಾಕ್ಟರ್ ಅದಲ್ಲ, ಟ್ರ್ಯಾಕ್ಟರ್ ಇದ್ದಂಗಿರ್ಬೇಕು. ಅಂದ್ರ ಹತ್ತಕ್ಕ ಹದ ಬರ್ತೈತಿ. ಅಂತ ಗಾಡಿಯಲ್ಲಿ ನಮ್ಮ ಸಿಪಾಯಿ ಮಾವನ ಗಾಡಿ, ಅದ್ರೊಳಗೆ ಏನು ಹೇಳ ಮೇಡಮ್, ಎಲ್ಲ ಹಳೆದಾಗ ಹೋಗ್ಯಾದ. ಈಗ ಆಯ್ತು ನಡೀಲೆ ಗಾಡಿ ನಮ್ಮ ಗೌಡ್ರು ಮನ್ಯಾಗ. ಈ ನಾ ಯಾರು ಅದ್ರ ಹತ್ಯಾಗ ಬಂದೇ ಇಲ್ಲ. ನಡೆಯೋ ಮಾವ, ನಾನು ಒಂದು ಕೈ ನೋಡೇ ಬಿಡ್ತೀನಿ. ಅದೇ Nasi bedel jule
ಬಿಸಲಾಗ ಕುಣಿತಾಳ ತಕ್ಕ ತಕ್ಕ ತೈ ಓನ್ಯಾಗ ಹೋಗತಾಳ ಸಲ ಸಲ ಸೈ ಹುಡುಗರ ಅಂತಾರ ಆಯ್ 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 ಮುಟ್ಟಿದ ಮಡಕೋತಾಳ ಬಾಯ್ ನೀ ತೆಳಗ ನೀ ಬೆಳಗ ಲಲಿತಾ ಲಲಿತಾ ಮನೆಯಲ್ಲಿ ಏನು ಮಾಡಕತ್ತಿ ಹೊರಗೆ ಬಾರ. ಯಾಕ್ರಿ ಇಷ್ಟೊಂದು ಹೋಗ್ತಾ ಇದೀರಲ್ಲ, ಏನಾಗಿದೆ? ಅಲ್ಲ ಬಂದಾಗ ನೀನ್ ನೋಡಾಕತ್ತಿ ಮನೆ ಒಳಗೆ ಹೋಗ್ಬಿಟ್ಟಿ ಅಂದ್ರ ಮುಗ್ದ ಹೋದ್. ಅಲ್ಲ ಕಣೆ, ಮನೆಯಲ್ಲಿ ಗಂಡ ಇದ್ದಾನೆ, ಯೋಗಕ್ಷೇಮನ ಅವನ ಜೋಡಿ 4 ಮಾತು ಮಾತಾಡಿಸ್ಬೇಕಂತ ಅನ್ಸೋದಿಲ್ಲ ನಿಜ? ಹೌದು ಅನ್ಸುತ್ತೆ. ನಿಮ್ ಜೊತೆಗೆ ಮಾತಾಡ್ತೀನಿ ನಿಂತ್ರೆ ಮನೇಲಿ ಕೆಲಸ ಯಾರು ಮಾಡ್ತಾರೆ? ಅಯ್ಯ ಹುಚ್ಚಿ, ನಿನಗೆ ಯಾವತ್ತು 3 ಹೊತ್ತು ಕೆಲಸನೇ ಇರ್ತದೆ ಬಿಡು. ಹಾ ಅದು ಇರ್ಲಿ, ಸ್ವಲ್ಪ ಆಚೆ ತಿರುಗು. ಯಾಕೆ ಏನಾಯ್ತು ಈಗ? ತಿರುಗ ಅಂತ ಹೇಳ್ತೇನೆ. ಬಂದಿದ್ದೀರಾ? ಏನಿದು ವಿಶೇಷ? ತುಂಬಾ ಖುಷಿಯಾಗಿದ್ದೀರಿ ರಾಯರು. ಹೌದು, ಇವತ್ತು ನನಗೆ ತುಂಬಾ ಸಂತೋಷವಾಗುತ್ತದೆ. ಯಾಕಂದ್ರ ಇವತ್ತು ನನ್ನ ಕೈ ಹಿಡಿದ ದಿನವಲ್ಲವೇ? ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ. ನಮ್ಮ ಮದುವೆಯಾದ ಮೊದಲೇ ದಿನ ತಾನೆ, ನಾನು ಮರ್ತಿದ್ದೆ ನೋಡ್ರಿ. ಅದೆಲ್ಲ ಹೋಗ್ಲಿ, ಅದಕ್ಕಾಗಿ ನಿಮ್ಮ ತಮ್ಮಂದಿರನ್ನು ಹೊರಗಡೆ ಕಳಿಸಿದ್ರಿ, ಹೌದಲ್ರಿ? ನಾನೇ ಮಾತ್ರ ಇನ್ನೊಂದು ಮಾಡೋದಂತ ನಾನೇ ಹೊರಗಡೆ ಕಳಿಸಿದ್ದೆ ನೋಡಿ. ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಈ ಜಗತ್ತಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ತಿಳಿದಿಲ್ಲ ಅಂತ ತಿಳ್ಕೊಂಡ್ರೆ ಏನು? ಎಲ್ಲ ತಿಳಿದಿ ಅವ್ರಿಗೆ. ಅವ್ರೇನು ಸಣ್ಣವರಲ್ಲ. ಗೊತ್ತಾದ್ರೆ ಆಯ್ತೆ ಬಿಡಿ. ನಾವಿಬ್ಬರು ಹೇಗೆ ಎನ್ನುವುದು ಚೆನ್ನಾಗಿ ಗೊತ್ತು. ಮದುವೆಯಾದ 1 ವರ್ಷದಲ್ಲಿ ಅತ್ತಿಗೆ ಅಣ್ಣನನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಅಂತ ನಮಗಿಂತ ಚೆನ್ನಾಗಿ ಗೊತ್ತು ಅವ್ರಿಗೆ. ಗೊತ್ತಿದೆ ಅಂತ ಹಾಗೆ ನಿಂತ್ಕೊಳ್ಬೇಡಿ. ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ಅಲ್ಲ, ಅಣ್ಣ ತಮ್ಮರು ಮದುವೆಯಾದ ಮರುದಿನನೇ ಅಣ್ಣ ತಮ್ಮರನ್ನು ಬೇರೆ ಮಾಡುವ ಕಲಿಗಿಂತ ಹಾಳ ಪ್ರಪಂಚದಾಗ ನನ್ನ ತಮ್ಮಂದಿರನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ನೋಡ್ಕೊಳ್ತೀಯ ಲಲಿತಾ. ನೀ ನಿಜವಾಗ್ಲೂ ನನ್ನ ಬಾಳಿನ ದೇವತೆ ಲಲಿತಾ, ನೀ ನನ್ನ ಬಾಳಿನ ದೇವತೆ. ನೋಡಿ, ನಿಜವಾಗಿ ಹೇಳ್ಬೇಕಂದ್ರೆ ನಿಮ್ಮಂತ ಗಂಡನನ್ನು ಪಡೆಯಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಪ್ರತಿಯೊಂದು ಜನ್ಮದಲ್ಲಿ ನೀವೇ ನನ್ನ ಗಂಡನಾಗಿ ಬನ್ನಿ ಅಂತ ಆ ದೇವರಲ್ಲಿ ನಾನು ಸದಾ ಬೇಡ್ತೀನಿ. ಎಂತ ಮಾತನಾಡಿದ ಲಲಿತಾ, ನನ್ನ ಮನ ಕರಗುವಂತೆ. ಸಾರ್ಥಕವಾಯಿತು ಲಲಿತಾ, ನನ್ನ ಜನ್ಮ ಸಾರ್ಥಕ. ಹೆಂಡತಿಯಾಗಿ ಬರುವವಳು 2ನೇ ತಾಯಿ ಅನ್ನುತ್ತ. ಹೆತ್ತ ತಾಯಿ ಮಾತ್ರ ಅರ್ಧ ತನಕ ಮಾತ್ರ ಇನ್ನರ್ಧ ಆಯುಷವು ನನ್ನ ಮಗ ಚೆನ್ನಾಗಿ ಕಳೆಯಲೆಂದು ನಿನ್ನಂತವಳು ತಂದು ನಮ್ಮ ಕೈಗೊಪ್ಪಿಸಿ ಹೋಗುತ್ತಾಳೆ. ಅವಳೇ ನೀನೇ ನನ್ನ ಬಾಳಿನ ದೇವತೆ ಲಲಿತಾ, ನೀ ನನ್ನ ಬಾಳಿನ ದೇವತೆ. ಸಾಕು ಮಾಡಿ ನೀವು ಹೊಗಳಿಕೆ ಮಾತು. ಅದೆಲ್ಲ ಹೋಗ್ಲಿ, ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡಿದ್ರೇನು? ಹೌದಾ? ಅಯ್ಯೋ, ನಾ ಮರೆತು ಬಿಟ್ಟಿದ್ದೆಲ್ಲ. ಅಯ್ಯೋ ಅಮ್ಮ, ಕಣ್ಣು. ಏನಾಯ್ತು? ಹೌದು ಗೊತ್ತು. ನೀವು ಎಂತ ತುಟ್ಟರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಗೊತ್ತಾಗಲಿ ಅಂತ ತಿಳ್ಕೊಂಡಿದ್ರ? ಕಣ್ಣಲ್ಲಿ ಧೂಳಿ ಬಿತ್ತಿ ನೋಡಬಾರೆ, ಬಾರೆ ನೋಡಬಾರೆ. ಇಲ್ಲ ಅದೆಲ್ಲ ಆಗೋದಿಲ್ಲ. ನಿಮ್ಗೆ ಹಾಗೆ ನೋಡಿಸ್ತಾರೆ, ಅದಕ್ಕಾಗಿ ನಾಟಕ ಮಾಡ್ತಿದ್ರಿ. ಹೌದು, ಸಿಹಿ ಮುತ್ತಿನ ಕಾಣಿಕೆಯನ್ನು ಕೊಡಬಾರದೆ. ನನ್ನ
ಚಂದ ಏ ಚಿನ್ನ ನೀನು ಮುಖ ನೋಡ್ತಾ ಇದ್ರೆ ಯಾವಾಗ ನೋಡ್ತಾನೆ ಸಿಹಿ ಅಣ್ಣ ಅತ್ತಿಗೆ ಹಾ ವಿಜಯ್ ಹೇಳಪ್ಪ ದೇವರು ಚೆನ್ನಾಗಿ ಹಾ ವಿಜಯ್ ಇದೇನಿದು ಇದ್ದಾಗಿದ್ದಾಗಿ ಹೇಳದೆ ಬಂದಿರ್ತೀಯ ಚೆನ್ನಾಗಿದೆಯಾ ತಾನೇ ಹ್ಞೂನಣ್ಣ ಚೆನ್ನಾಗಿದೆ. ವಿಜಯ್ ಪರೀಕ್ಷೆ ಚೆನ್ನಾಗಿ ಬರ್ತೀಯಾ ತಾನೆ? ಹೌದು ಅತ್ತಿಗೆಮ್ಮ, ಪರೀಕ್ಷೆ ಚೆನ್ನಾಗಿ ಬರೆದಿದ್ದೇನೆ. ಅಷ್ಟೇ ಅಲ್ಲ, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುತ್ತೇನೆ ಎಂಬ ನಂಬಿಕೆ ನನಗಿದೆ. ಅದರಲ್ಲಿ ಎಷ್ಟೋ ದಿನವಾಯ್ತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದಾರೆ ತಾನೆ? ನಮಗೇನಾಗಿದೆ ವಿಜಯ್ ಹೊಲದಲ್ಲಿ ದುಡಿಯುತ್ತಾ ದಿನಕ್ಕೆ 3 ಬಾರಿ ಊಟ ಮಾಡುತ್ತಾ ಒಂದು ತರ ಇದೆ ನೋಡು. ನಿಮ್ಮ ಅತ್ತೆ ಹೇಗಿದ್ದಾಳೆ, ನಾವು ಹೇಗಿದ್ದೇವೆ. ವಿಜಯ್ ಯಾಕಪ್ಪ ಎಷ್ಟೊಂದು ಸೊಳ್ಳು ಹೋಗಿದ್ಯಾ ನೀನು? ಏನು ವಿಜಯ್, ನಾವು ಕೊಡುತ್ತಿರುವ ಹಣ ನಿಮಗೆ ಸಾಲುದಿಲ್ವೇನೋ? ಹಾಗೇನಿಲ್ಲ ಅತ್ತಿಗೆ, ಇದು ಪರೀಕ್ಷೆ ಸಮಯ ಅಲ್ಲವೇ, ಅದಕ್ಕೆ ಸ್ವಲ್ಪ ಊಟ ನಿದ್ದೆ ಕಡಿಮೆ. ಹಲೋ ವಿಜಯ್, ಏನು ಇದಕ್ಕೆ ಪ್ರತ್ಯಕ್ಷಕ್ಕೆ ಬಿಟ್ಟಿಯ? ಹೌದಣ್ಣ, ಸ್ವಲ್ಪ ಕೆಲಸ ಬಿತ್ತು, ಅದಕ್ಕೆ ನಿಮ್ಮನ್ನು ನೋಡಿಕೊಂಡು ಹೋದರೆ ಅಂತ ಬಂದೆ. ಏನು ವಿಜಯ್ ಅಂತ ಕೆಲಸ? ಅಣ್ಣ ಅದಕ್ಕೆ ಸಂಕೋಚ ಪಟ್ಟುಕೊಳ್ತೀವಿ ವಿಜಯ್, ಅದೇನಂತ ನೇರವಾಗಿ ಹೇಳು. ಹೇಳಪ್ಪ, ಏನು ವಿಷಯ ಅಂತ ಹೇಳು. ಮತ್ತೆ ನಾನು ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ದೆ. ಏನು ವಿಷಯ? ಮಿಲಿಟರಿಗೆ ಸೆಲೆಕ್ಷನ್ ಆಗಿದೆ ಅಂದ್ರೆ ನಮಗೆ ಹೆಮ್ಮೆ ಪಡುವಂತ ವಿಷಯ ತಾನು. ಅದಕ್ಕೆ ಸಂಕೋಚ ಪಟ್ಟುಕೊಳ್ತೀವಿ ವಿಜಯ. ನೋಡು ವಿಜಯ್, ಮಿಲಿಟರಿಗೆ ಹೋಗಲಿಕ್ಕೆ ನಿನಗೆ ಇಷ್ಟ ಆದೇವಾ ಅಥವಾ ಇಲ್ವಾ? ಮಿಲಿಟರಿಗೆ ಹೋಗಲಿಕ್ಕೆ ಇಷ್ಟನೂ ಇದೆ, ಆದರೆ ಆಗಪ್ಪ ವಿಜಯ್, ಆದರೆ ಅಂದರೆ ಅದಕ್ಕೆ ಸಂಕೋಚ ಪಟ್ಟುಕೊಳ್ಳುತ್ತೆ. ಹೇಳು ಅದೇನಂತ ಹೇಳಪ್ಪ. ಅಣ್ಣ, ಮಿಲಿಟರಿಗೆ ಹೋಗಲಿಕ್ಕೆ 1 ಲಕ್ಷ ಹಣ ಕೇಳ್ತಿದ್ದಾರಣ್ಣ. ಅಷ್ಟೇ ತಾನೇ, ಹೊಟ್ಟಾಯ್ತು ಬಿಡು. ಅದು ನಾನು ನಿಮ್ಮ ಅಣ್ಣ ಇರುವ. ಅದು ಹಾಗಲ್ಲ ಅಣ್ಣ, 1 ಲಕ್ಷ ಹಣ ಕಟ್ಟೋದು ಅಂದರೆ ನೋಡು ವಿಜಯ್, ಹಣ ಎಷ್ಟೇ ಖರ್ಚಾಗಲಿ ಹಣ ಜೋಡಿಸಿಕೊಡೋದು ಜವಾಬ್ದಾರಿ ನಮ್ಮ. ಮಿಲಿಟರಿಯಲ್ಲಿ ಕೆಲಸ ಸಿಕ್ಕಿದೆ ಅಂದರೆ ಅದು ಹೆಮ್ಮೆ ಪಡುವಂತ ವಿಷಯ ತಾನೆ. ನೋಡು ವಿಜಯ್, ನಮ್ಮ ಮನೆಯಲ್ಲಿ ಕೂಡ ಒಬ್ಬ ವೀರ ಯೋಧ ಇದ್ದಾನಂದ್ರೆ ನಮ್ಗೆ ಎಷ್ಟು ಹೆಮ್ಮೆ ಗೊತ್ತೇನೋ. ನೋಡು ವಿಜಯ್, ನಮ್ಮ ಮನೆಯಲ್ಲಿ ಕೂಡ ಒಬ್ಬ ಇವರ ಏನಂದ್ರೆ ನಮಗೆ ಹೆಮ್ಮೆ ಆಗುತ್ತಾನೆ. ಹೌದು ವಿಜಯ್, ಈ ಭೂತಾಯಿ ಒಡನೆ ಹುಟ್ಟಿದ 4 ಲಕ್ಷಗಳಿಗೆ ಹೋರಾಡುವ ಧೀರನೇನಾಗಬೇಕು. ಅನ್ಯಾಯ ಅಕ್ರಮಗಳನ್ನು ಮಾಡುತ್ತಿರುವ ಸಭೆ ಹೊಡೆಯುವ ವೀರಯೇನಾಗಬೇಕು. ಅಷ್ಟೇ ಯಾಕೆ, ನಾವು ಸೂರ್ಯನ ಮೆರೆಯುತ್ತಿರುವ ಪಾಕಿಸ್ತಾನದ ಪತಾಕವನ್ನು ಗುಂಡಿಟ್ಟ ಕೊಲ್ಲಬೇಕು. ಇಲ್ಲ ಇಲ್ಲ, ನನಗೆ ಇಷ್ಟ ಇಲ್ಲ. ನನ್ನ ಮಗನನ್ನು ನನ್ನ ಬಂಡಕೋರರಿಗೆ ಬಲಿ ಕೊಡೋದಕ್ಕೆ ನನ್ನ ಬಲಿ ನಾನು ವಿಜಯನನ್ನು ಕಳಿಸುವುದಿಲ್ಲ. ಅದಕ್ಕೆ ಹೇಗೆ ಹೆಸರು ಕೊಳಿತೀವಿ ಅತ್ತಿಗೆ? ನಾವು ಗಂಡು ಮೆಟ್ಟಿನ ನಾಡಿನವರು. ಎಂತ ಬಂಡನ ಗುಂಡಿಗೆ ಹೆದರು ಗಂಡು ನಾವಲ್ಲ ಅತ್ತಿಗೆ, ನಾವಲ್ಲ. ಲಲಿತ, ಈ ವಿಷಯಗಳಿಗೆ ತಲೆ ಹಾಕಬೇಡ. ಒಬ್ಬನೇ ಎದ್ದುಗಳು. ನೋಡಿ, ನೀವು ಏನೇ ಹೇಳಿದ್ರು ಕೂಡ ನಿಮ್ಮ ಮಾತಿಗೆ ನಾನು ಒಪ್ಪಿಗೆ ಕೊಡುವುದಿಲ್ಲ. ನಿಮ್ಮ ಕಾಲಿಗೆ ಬೇಕು. ದಯವಿಟ್ಟು ನನ್ನ ವಿಜಯನನ್ನು ನಾನು ಏನು ಅಂತೀರಮ್ಮ? ನಿಮ್ಮ ಹಾಗೆ ವೀರ ಯೋಧ ತಾಯಿಯಂದ್ರ ಮನೇಲಿ ಅರಿತ ಇಟ್ಟುಕೊಂಡಿದ್ದಾರೆ. ಇವತ್ತು ನಾವು ಆ ಇಂಗ್ಲಿಷರ ಬೂಟು ನೆಕ್ಕೋಬೇಕಾಗುತ್ತದೆ. ಅಷ್ಟೇಕೆ ಅತ್ತಿಗೆ? ಸಿಂಧೂರು ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ವೀರಭದ್ರ ಸಿಂಗ ಇಂಥವರು ತಾಯಂದರು ನಿಮ್ಮ ಹಾಗೆ ಮನೆಯಲ್ಲಿ ಅವತ್ತು ಇಟ್ಟುಕೊಂಡಿದ್ದಾರೆ. ಇಷ್ಟೊತ್ತಿಗೆ ನಾವುಗಳೆಲ್ಲ ಕೆಂಪು ಮಂದಿರ ಗುಲಾಮಗಿರಿಯಾಗಿ ಬದುಕಬೇಕು. ಅತ್ತಿಗಮ್ಮ, ನಾನು ಹೋಗುತ್ತಿರುವುದು ತಾಯಿ ರಕ್ಷಣೆ ಮಾಡುವುದಕ್ಕೆ, ನಮ್ಮ ತಾಯಿಯನ್ನು ಕಾಪಾಡಿಕೊಳ್ಳುವುದಕ್ಕೆ. ಅಂತ ತಾಯಿಯನ್ನು ಕಾಪಾಡಲಿಕ್ಕೆ ಹೋಗೋದು ನನಗೆ ಸಿಕ್ಕ ಭಾಗ್ಯವಮ್ಮ. ನಿಮ್ಮಂತ ತಾಯಿಯಂದಿರು ಧೈರ್ಯ ತುಂಬಿ ಆಶೀರ್ವದಿಸಿ ಕಳಿಸೋದನ್ನ ಬಿಟ್ಟು ಈಗ ಅಳ್ತಾ ಕೂತರೆ ಹೇಗೆ ಅತ್ತಿಗೆ? ಒಪ್ಪಿಕೋ ಅತ್ತಿಗೆ, ಒಪ್ಪಿಕೋ. ಆಯ್ತು
ಮನಸ್ಸಿಗೆ ಬರ್ತದೆ ಹಾಗೆ ಮಾಡಿ. ಲಲಿತಾ ಏ ಲಲಿತಾ ಈಗಲಾದ್ರೂ ಸ್ವಲ್ಪ ನಗಬಾರದೆ ಆಯ್ತಾಯ್ತು ನಗ್ತೀನಿ ಆಯ್ತಾ ಅದೇ ಖುಷಿಯಾಗಿ ಒಂದು ಗ್ರಹಿಸರ
ಗದ್ದುಗೆಗೆ ಹಾಕಿ ನಿನ್ನ ಕತ್ತಲು ಈ ಭೂಮಿಯ ಮೇಲೆ ಹಾಕದಿದ್ದರೆ ನನ್ನ ಹೆಸರು ಪಾಟೀಲ್ ಸಿದ್ದಪ್ಪನೇ ಅಲ್ಲ. ಗೌಡ್ರೆ ಶಿವ ಹೋದ ಕೆಲಸ ಪಾಸೋ ಬೇಡೋ? ಬೇರೆಂಬುವುದೇ ಈ ನರಸಿಂಹನ ಜಾತಕದಲ್ಲಿ ಬಂದಿಲ್ಲ ಗೌಡ್ರೆ. ಹೇಳಿದ ಕೆಲಸ ನಿಯತ್ತಿನಿಂದ ನಿಭಾಯಿಸಿಕೊಂಡು ಬಂದಿವೆ. ತೆಗೆದುಕೊಳ್ಳಿ ಈ ಸುಟ್ಕೇಸನ್ನ. ಶಬಾಷ್ ನರಸಿಂಹ, ಶಬಾಷ್. ಹೇಳಿದ ಕೆಲಸವನ್ನು ನಿಯತ್ತಿನಿಂದ ಮಾಡಿದೀಯ. ಈಗ ನನಗಾಗುವ ಸಂತೋಷಕ್ಕೆ ನಿನಗೆ ಏನು ಕೊಟ್ಟರು ಕಡಿಮೆ. ನರಸಿಂಹ, ಇದರಂತೆ ಇನ್ನೊಂದು ಮುಖ್ಯವಾದ ಕೆಲಸವಿದೆ. ಅದನ್ನು ನೀನು ಮಾಡಿಕೊಂಡು ಬಂದರೆ ನಿನಗೆ 50,000 ಖುಷಿ ಕೊಡುತ್ತೇನೆ. ಅದ್ಯಾವ ಕೆಲಸ ಹೇಳಿ ಗೌಡ್ರೆ? ಕಂಡು ಮುಚ್ಚಿ ಕಂಡು ಬಿಡುವಷ್ಟರಲ್ಲಿ ಮಾಡಿ ಮುಗಿಸುತ್ತೇನೆ. ಅದು ಎಷ್ಟೇ ಕಷ್ಟವಾದರೂ ತಂದು ನಿಮಗೊಪ್ಪಿಸುತ್ತೇನೆ. ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ಅಡ್ಡಡ್ಡಾಗಿ ಸೀಳಿ ಅವರ ಬಿಸಿ ರಕ್ತ ಕುಡಿದು ಆ ಕೆಲಸ ಮಾಡಿಕೊಂಡೇ ಬರುತ್ತೇನೆ. ಅದ್ಯಾವ ಕೆಲಸ ಹೇಳಿ ಗೌಡ್ರೆ? ಬರೇ ನರಸಿಂಹ, ಬರೇ ಗಂಡು ಅಂದರೆ ನೀನೇ. ಹೇಳಿದ ಕೆಲಸವನ್ನು ನೀರ ಕುಡಿದಾಗಿ ಸರಿಸಾಗಿ ಮಾಡಿ ಮುಗಿಸುತ್ತೀಯ. ಮೆಚ್ಚಿಕೊಂಡೆ ನರಸಿಂಹ, ನಿನ್ನ ಗಂಡನೆಯ ಗುಂಡಿಗೆಯನ್ನು ಮೆಚ್ಚಿಕೊಂಡೆ. ಈ ಕೆಲಸ ಕೂಡ ಆಗುತ್ತದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲದಂತಾಯ್ತು. ಗೌಡ್ರೆ, ಸಂಶಯ ಎಂಬ ಸಾಗರದಲ್ಲಿ ನಂಬಿಕೆ ಎಂಬ ಡೋಡಿಯನ್ನು ಹಿಡಿದು ಕೆಲಸವೆಂಬ ಹುಟ್ಟಾಕಿ ಕಡೆ ಗಣಿಸೇ ತೀರುತ್ತೇನೆ. ಹೇಳಿ ಗೌಡ್ರೆ, ಅದೇನಂತ? ನರಸಿಂಹ, ಕಾರ್ತಿಕ ಮಾಸ ಶುಕ್ರವಾರದಂದು ಆ ಬನಶಂಕರಿ ದೇವಿಗೆ ಬಂಗಾರದ ಆಭರಣವನ್ನು ಧರಿಸುತ್ತಾರೆ. ಆ ದೇವಿಗೆ ಧರಿಸಿದ ಬಂಗಾರದ ಆಭರಣವನ್ನು ತೆಗೆದು ನಮ್ಮ ಡೂಪ್ಲಿಕೇಟ್ ಆಭರಣವನ್ನು ದೇವಿಗೆ ಧರಿಸಿ ಬರಬೇಕು. ಯಾರಿಗೆ ಗೊತ್ತಾಗದ ಹಾಗೆ ಮಾಡಬೇಕು ಈ ಕೆಲಸ. ಗೌಡ್ರೆ, ನೀವು ಹೇಳಿದ ಕೆಲಸ ಆಯ್ತೆಂದು ತಿಳಿದುಕೊಳ್ಳಿ. ಮಾಡಿಕೊಂಡೇ ಬರುತ್ತೇನೆ. ರಾಮೋದನಿ, ಏನಾಯ್ತು? ಏನಾಗ್ತೈತೆ ಅಂತೀರಲ್ರಿ ಗೌಡ್ರ? ಈ ಬದಮಾಸ್ತನ ಮಗ ನಮ್ಮ ಹೊಲ್ದಾಗ ಎದ್ದು ಬಿಟ್ಟು ಟೊಮಾಟೊ ಎಲ್ಲ ಹಾಳು ಮಾಡ್ತಾನ್ರಿ ಗೌಡ್ರ. ಏನಲ್ಲಿ ನಮ್ಮ ಟೊಮೆಟೊ ಹೊಲನು ಹಾಳೆ ಮಾಡಿದಾನೆ. ಅಷ್ಟು ಸೊತ್ತು ಬಂದಿದ್ದಲ್ಲಿ ಭಿಕಾರಿ ನಾನು ಮಗನೇ. ಸಾವುಕಾರ ಹೊಡಿಬೇಡ್ರಿ ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ. ನಾ ಎರಡೋ ಸ್ವಲ್ಪ ಕೇಳ್ರಿ. ನಾನು ಎರಡೂ ಎತ್ಕೊಂಡು ಹಿಡ್ಕೊಂಡು ನಮ್ಮ ಹೊಲ ಕಡೆ ಹೊಂಟಿದ್ದೇರಿ. ಆಗ ನನ್ನ ಎರಡೂ ಎತ್ಕೊಂಡು ಗುದ್ದಾಡ್ಕೊಂತ ನೀವು ಹೊಲ ಕಡೆ ಬಂದಿದ್ದು ಕರೀರಿ ಅಪ್ಪ, ಕರಿ. ಯಾಕಲೇ ತಮ್ಮ, ನಮ್ಮ ಹೊಲ್ದಾಗ ಹಾರಾಡಿ ನಮ್ಮ ಹೊಲ ಎಲ್ಲ ಹಾಳು ಮಾಡಿಲ್ಲಂತೆ ನಮಗನ. ಯಪ್ಪ, ಬಾಯಿನಲ್ಲಿ ಬಸ್ಕೊಂಡ್ರಿ ದಣಿ. ಅವಕ್ಕೇನು ಗೊತ್ತಾಕತ್ರಿ ದಣಿ, ಇದು ನಮ್ಮ ಹೊಲ ನಿಮ್ಮ ಹೊಲ ಅಂತ. ಹಾಗಂತ ಹೊಲ ಬೀಕ್ ಹಾಳು ಮಾಡಂತೇಳಿ ತಿರುಗು ನನ್ನ ಮಗನೇ. ಗೌಡ್ರ, ಈ ಮಗ ಹಂಗ ಹೇಳಿದ್ರೆ ಕೇಳಂಗಿಲ್ರಿ. ಅದಕ್ಕಲ್ಲೇ ರೀ ಇವ್ನು ಎರಡು ಎತ್ತು ಒಯ್ದು ನಮ್ಮ ಪತ್ರ ಶೆಟ್ಟಿ ಕಟ್ಟು ಬಂದೇನ್ರಿ ಗೌಡ್ರ. ಗೌಡ್ರ, ಬಾಯಿಲ ಮೂಗು ಪ್ರಾಣಿಗೆ ಗಿಡ ಕಟ್ಟಾಕಿ ಮೈ ಹಣ್ಣೋಗಂಗ್ ಹೊಡೆದ್ರ ಅವೇನು ಉತ್ತರ ಕೊಡ್ಬೇಕ್ರಿ ದಣಿ? ಏನು ಉತ್ತರ ಕೊಡ್ಬೇಕ್ರಿ? ಈ ಪಾಪಿ ತಪ್ಪ ಹೊಟ್ಟೆ ಹಾಕೊಂಡು ಇದೊಂದ್ಸಲ ಚಂದಿಸ್ಬಿಡ್ರಿ. ನಿಮ್ ಕಾಲ್ ಸರಿ ಆಯ್ತು ಬೇಡ. ನಿಮ್ಮಂತವ್ರು ಕ್ಷಮಿಸಿದ್ದಕ್ಕೆ ಇವತ್ತು ನನ್ನ ಕುತ್ತಿಗೆ ತನಕ ಬಂದು
ಅಂತ ರೈತರದಲ್ಲ. ಇದೇ 5 ವರ್ಷಕ್ಕೊಮ್ಮೆ ಇದೇ ರೈತರ ಮನೆಗೆ ಬಂದು ಇದೇ ರೈತರ ಕಾಲು ಹಿಡಿಯುತ್ತಿರಲ್ಲ, ಅದು ನಾವು ಕೊಟ್ಟ ಭಿಕ್ಷೆ ನಿಮಗೆ. ನನಗೆ ಭಿಕ್ಷೆ ಹಾಕುತ್ತೆ ಆ ಮಗನೇ. ಈಗ ನಾನು ನಿನಗೆ ಭಿಕ್ಷೆ ಹಾಕುತ್ತೇನೆ, ತೆಗೆದುಕೊ ಮಗನೇ. ಮಗ ದಾನ್ಸ ಕಾಣತ್ತ ನೋಡ್ರ. ನಿಲ್ಲಿಸಿ. ಕಟ್ಟಿ ಹಾಕಿ ಹೊಡಿತಿದ್ರಲ್ಲ ನೀವು ಮನುಷ್ಯರು ರಾಕ್ಷಸರು. ಮಾತ್ರ ನನ್ನ ಮನೆಗೆ ಬಂದು ನನಗೆ ರಾಕ್ಷಸನೆಂದು ಹೊಗಳಿದ್ರೆ ಇವನಿಗೆ ಬಿದ್ದರದೊಳಗೆ ನೀರಿಗೆ ಬೀಳಬೇಕಾಗಿತ್ತು. ಎತ್ತರ ಸೌಕಾರ ಅನ್ಯಾಯ ಮಾಡುವುದನ್ನು ಬಿಟ್ಟು ಏನು ಗೊತ್ತಿಲ್ಲ ಅಂತ ರೈತರಿಗೆ ಶಿಕ್ಷೆ ಕೊಡುವುದು ತಪ್ಪಲ್ಲವೇ? ನಡೆಪುಡಿ ಸರಿ ತಪ್ಪಿನ ಬಗ್ಗೆ ಬುದ್ಧಿ ಹೇಳಲು ಬರಬೇಡ. ಏಕಾಚದ ಒಬ್ಬ ಮಾಮೂಲಿ ರೈತ ನೀನು. ಈ ಎಮ್ಮೆಲ್ಲೆಗೆ ಬುದ್ಧಿ ದೊಡ್ಡವನೇನು ಬರಲ್ಲ. ಸೌಕಾರ ಈ ಬಡವನಿಂದಲೇ ಎಮ್ಮೆಲಾಗಿದೆ ಅನ್ನೋದು ಮರೆಯಬೇಡ. ಎಮ್ಮೆಲಾದ ಮಾತ್ರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ. ನಿನ್ನನ್ನು ನಂಬಿಕೊಂಡು ಹೋಟು ಹಾಕಿದ ಜನರಿಗೆ ಸಹಾಯವನ್ನು ಮಾಡಿದರೆ ನಿನ್ನ ಎಮ್ಮೆಲೆ ಪದವಿಗೆ ಬೆಲೆಯಾದರೂ ಸಿಕ್ಕಿತ್ತು. ಯಾಕಲೇ ತಮ್ಮ ನಮ್ಮ ಮನೆಗೆ ಬಂದು ನಮಗ ಈಗ ಮಾತಾಡ್ತೀಯಲ್ಲ, ಮೈಯಾಗಿನ ಸೊಕ್ಕನ ಮಗನ. ಈ ಬದಮಾಸ್ತನ ಮಗ ಮಲ್ಲೇಶಿ ಏನು ಮಾಡ್ಯಾನ ಅನ್ನೋದು ಗೊತ್ತನ? 2 ಎತ್ತನ ಮಲ್ಲ ಬಿಟ್ಟು ಟೊಮಾಟೋಲೆಲ್ಲ ಹಾಳು ಮಾಡ್ತಾನೆ. ಸೌಕಾರದೇವ್ರಿ, ರೈತ ಅಂದ ಮೇಲೆ ನಮ್ಮ ಎತ್ತು ನಿಮ್ಮ ಹೊಲಕ್ಕೆ ಹೋಗಬಹುದು, ನಾಳೆ ನಿಮ್ಮ ಎತ್ತು ನಮ್ಮ ಹೊಲಕ್ಕೆ ಬರಬಹುದು. ಇದನ್ನೇ ಕಾರಣವಾಗಿ ಇಟ್ಟುಕೊಂಡು ಈ ರೀತಿ ಶಿಕ್ಷೆ ಕೊಡುವುದು ತಪ್ಪಲ್ಲವೇ? ನಿನ್ನಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ. ಬಂದ ದಾರಿಗೆ ಸ್ವಂತವೆಲ್ಲವೆಂದು ತಿಳಿದು ಸುಮ್ಮನೆ ಹೊರಟು ಹೋಗು. ಅತಿ ಬುದ್ಧಿವಂತಿಕೆ ತೋರಿಸಲು ಬಂದರೆ 10 ಬುದ್ಧಿ ಹೇಳಬೇಕಾದೀತು. ಎಚ್ಚರ. ಏ ನರಸಿಂಹ, ನಾವೇ ಸೂರ್ಯನನ್ನು ಹಾರಾಡುವುದು ಸರಿಯಲ್ಲ. ನಮ್ಮಂತ ರೈತಾಪಿ ಜನರು ಹೊಚ್ಚಿಕೊಂಡರೆ ನಿಮ್ಮಂತ ಬಂಡರನ್ನು ಕಳೆದು ಮನೆಗೆ ಹೋಗುತ್ತಾರೆ ಅನ್ನೋದು ಮರೆಯಬೇಡ. ಭದ್ರ, ಬಾಯಿಗೆ ಬಂದಂತೆ ಬಗಳಿ ಸುಮ್ಮನೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಇವನು ಹಠ ತೊಟ್ಟು ಕೋಪಗೊಳ್ಳುವಷ್ಟರಲ್ಲಿ ಎಲ್ಲಿಂದ ಕಾಲ ಕೆತ್ತಿದರೆ ಸರಿ, ಇಲ್ಲವಾದರೆ ಹಠ ತೊಟ್ಟು ಹಸಿದುಕೊಂಡ ಜೀವವಾಗಬೇಕಾಗಿತ್ತು. ಜೋಕೆ ಗೌಡ್ರ, ತಪ್ಪು ಮಾಡಿದವ ನಾನ್ರಿ, ನನಗೆ ಶಿಕ್ಷೆ ಕೊಡ್ರಿ. ಅದನ್ನ ಬಿಟ್ಟು ಭದ್ರಣ ಮೇಲೆ ರೇಗೋಡೋದು ಸರಿಯಲ್ರಿ. ಸಾಕು ಬಾಯಿ ಮುಚ್ಚು ಕತ್ತೆ ಬಡವ. ನನ್ನ ಹೊಲವನ್ನು ಹಾಳಿದು ಮಾಡಿದ್ದಾನೆ, ನನಗೆ ಬುದ್ಧಿ ಹೇಳಲು ಬರ್ತಿ ಆ ಬಡವ. ಬಡವನ ಕೋಪದವನಿಗೆ ಮೂಲ ಅನ್ನುವ ಮಾತು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಗೌಡ್ರೆ, ಇವನ ಎತ್ತು ನಿಮ್ಮ ಹೊಲದಲ್ಲಿ ಹೋಗಿದ್ದು ತಪ್ಪಿಗೆ ಸೆರೆ ಕಳಿತೀರಿ. ದಯವಿಟ್ಟು ಎತ್ತುಗಳನ್ನು ಬಿಟ್ಟು ಬಿಡಿ. ಅಲೇ ತಮ್ಮ, ಇದು ಒಳಗ ತಲೆ ಕೆಡ್ಸೋಲ್ಲ. ನಂಗೆ ಹೋದ್ರ ನಿಮಗೂ ಶಾಂತಿ, ನಮಗೂ ಶಾಂತಿ. ಏ ಕುಲಕರ್ಣಿ, ನಾನು ಇಲ್ಲಿಯ ತನಕ ಶಾಂತಿಯಿಂದಲೇ ವರ್ತಿಸಿದ್ದೇನೆ. ಆದರೆ ನೀವು ಅದನ್ನು ಮುಂದುವರಿಸಿದರೆ ನಾನು ಕ್ರಾಂತಿಕಾರಿ ಆಗುತ್ತದೆ. ಎತ್ತರ, ಸುಮ್ಮನೆ ಇವನು ಎತ್ತುಗಳನ್ನು ಬಿಟ್ಟು ಬಿಡಿ. ಭದ್ರ, ನಿನ್ನ ಹತ್ತಿರ 1000 ಇದ್ದಿದ್ದೆ. ಆದರೆ ಮಾಡಿದ ತಪ್ಪಿಗೆ ದಂಡವನ್ನು ಕಟ್ಟಿ ನಿನ್ನ ಎತ್ತುಗಳನ್ನು ಬಿಡಿಸಿಕೊಂಡು ಹೋಗು. ಅದನ್ನು ಬಿಟ್ಟು ನನ್ನ ಸತ್ತ ನಾಮಾರ್ಜನಂತೆ ಬಿಟ್ಟು ಬಿಡೋದಕ್ಕೆ ನಾಚಿಕೆಯನ್ನು ಮಾನಿಗೆಟ್ಟವನೇ. ಏ ಪಾಟೀಲ, ದಂಡ ಕಟ್ಟಲಗೆಲ್ಲ ಏನು ದಂಡ ನಾಯಕ ನನ್ನ ತಿಳಿದೆಯಾ? ಹಾಗೇನಾದ್ರೂ ದಂಡ ಕಟ್ಟುವುದಾದ್ರೂ ಆ ಮೂರಿನ ಗ್ರಾಮ ಪಂಚಾಯತಿಗೆ ಹೋಗಿ ದಂಡ ಕಟ್ಟುತ್ತೇನೆ. ನಿನ್ನಂತ ಬಂಡಕೋರರಿಗೆಲ್ಲ. ಭದ್ರ, ಗ್ರಾಮ ಪಂಚಾಯತಿ ಅಂದರೆ ನಿಮ್ಮಪ್ಪನೆಂದು ತಿಳಿದಿರುವೇನೋ ಮಗನೇ. ಅಲ್ಲೇ ಕೂಡ ನಮ್ಮಂತ ರಾಜಕಾರಣಿಗಳೇ ಇರುತ್ತಾರೆ ಎನ್ನುವುದು ಮರೆಯಬೇಡ. ಗೊತ್ತು ನರಸಿಂಹ, ನನಗೆ ಚೆನ್ನಾಗಿ ಗೊತ್ತು. ಗ್ರಾಮ ಪಂಚಾಯತಿ ತುಂಬೆಲ್ಲ ನಿಮ್ಮಂತ ಹಕ್ಕುಗಳು ತುಂಬಿಕೊಂಡಿರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಇವನು ಮಾಡಿದ ತಪ್ಪಿಗೆ ನಾನೇ ಹೋಗಿ ದಂಡವನ್ನು ಕಟ್ಟಿ ಇವನು ಎತ್ತುಗಳನ್ನು ಬಿಟ್ಟೇ ಬಿಡಿಸುತ್ತೇನೆ. ಕಲೇಶ, ನಡೆಯಲು ಹೋಗೋಣ. ಗಡ 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 ಜನ
ಮಾಡಲಿ. ಇದು ಅಂತ್ಯ ಅಲ್ಲ ಮಗನೇ. ಆ ನಂಬರನ ರಂಗ ಈ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀಯ? ಬದುಕು ಮಗನೇ. ಬದುಕಿನ ನಿನ್ನ ಬುದ್ಧಿಗೆ ಬರೆ ಹೇಳಲು ನಿನ್ನನ್ನು ಹರಿಶ್ಚಂದ್ರನ ಘಾಟಿಗೆ ಅಟ್ಟಿ ಆ ಬೆಟ್ಟದ ಬಯಲಿನಲ್ಲಿ ಕೂಡ ಬೆಚ್ಚಿ ಬೀಳುವಂತೆ ಮಾಡದಿದ್ದರೆ ನನ್ನ ಹತ್ರ ಪಾಟಿನ ಸಿದ್ದಪ್ಪನೇ ಅಲ್ಲ. ನೋಡ್ರ ಆ ಮಗ ಹಂಗ ಹೇಳಿದ್ರ ಕೇಳಂಗಿಲ್ರಿ. ಆ ಮಗ ಬೆಳೆದು ದೊಡ್ಡ ಮಗ ಆಗ್ಬಿಡ್ತಾನ್ರಿ. ಆ ಮಗನಿಗೆ ಬೇರೆ ಸಮೇತ ಕಿತ್ತಾಕ್ಬೇಕ್ರಿ ಗೌಡ್ರ. ನರಸುವ ಇವನು ಅಷ್ಟು ಸಾಮಾನ್ಯದವನಲ್ಲ. ಏನೇ ಆಗಲಿ ಇವನ ಮನೆತನದ ಮೇಲೆ ಒಂದು ಕಣ್ಣಿಟ್ಟಿರು. ಗೌಡ್ರೆ, ಆಕಾಶದಲ್ಲಿ ಹಾರಾಡುವ ಗರುಡನ ಕೈಯಿಂದ ಹಾವು ತಪ್ಪಿಸಿಕೊಳ್ಳಬಹುದು. ಕಾಡಿನಲ್ಲಿ ಹಸಿದುಕೊಂಡ ಹುಲಿಯ ಬಾಯಿಂದ ಆ ಜಿಂಕಿ ತಪ್ಪಿಸಿಕೊಳ್ಳಬಹುದು. ಆದರೆ ಈ ಸಿಡಿದೆತ್ತ ನರಸಿಂಹನ ಕೈಯಿಂದ ತಪ್ಪಿಸಿಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ಇವನ ಸ್ವಾಮಿಯಾಗಿ ಸುಮ್ಮನಿದ್ದರೆ ಶ್ರೀರಾಮ, ಶಕ್ತಿಗೆದ್ದು ಸಿಡಿದೆದ್ದರೆ ಶಕ್ತಿ ಸೋಮ. ನನಗೂ ಹಂಗೆ ಆಗ್ತೈತ್ರಿ ಗೌಡ್ರ. ನಾನು ಸುಮ್ಮನಿದ್ರ ಸಾಮ್ರಿ, ಇಲ್ಲಿ ಕಂದ್ರ ಕಲಿ ಸೋಮ ಆಗ್ತದ್ರಿ ಗೌಡ್ರ. ನರಸುವ ಹೇಳಿದ ಕೆಲಸ ನೆನಪಿದೆ ತಾನೆ? ನೆನಪಿದೆ ಗೌಡ್ರಿ, ಬರುತ್ತೇನೆ. ನಡ್ರಿ ಗೌಡ್ರ, ನಡೆ ಹೋಗೋಣ. ನಡ್ರಿ ಗೌಡ್ರ ಹೋಗ್ರಿ. ಈಗಿನ ಕಾಲದಲ್ಲಿ ದುಡ್ಡಿದ್ದವರಿಗೆ ಮಾತ್ರ ದುಡಿಯಾಗುತ್ತದೆ. ಅದರಂತೆ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸಲು ಎದೆಯಲ್ಲಿ ದಮ್ಮಿದ್ದವನಿಗೆ ಮಾತ್ರ ತುಳಿ ಎನ್ನುತ್ತಾರೆ. ಆದರೆ ಬಣ್ಣ ಬಣ್ಣದ ಹಕ್ಕಿಗೆ ಸಾವಿರ ಬಚ್ಚೆಯನ್ನು ಹಾಕಿ ಅನ್ನಿಷ್ಟದಂತೆ ನೆಕ್ಕಿ ರುಚಿ ನೋಡಿ ಅದೇ ಹಕ್ಕಿಯ ಪೊಕ್ಕವನ್ನು ಕೆತ್ತಿ ಬಚ್ಚಿಗೂಡಿನಲ್ಲಿ ಬಚ್ಚಿಟ್ಟು ಹಾರಿಯಾದವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಈ ಬುದ್ಧಿವಂತನ ತಲೆಯಲ್ಲಿ ವಿದ್ಯೆ ಇದೆ ಎಂದು ತಿಳಿದು ಸತ್ತಿಲ್ಲದ ನಿನ್ನವರಿಗೆ ಕರೆತಂದೆಯ ಪಾಟೀಲ್. ಪಟ್ಟಣದಲ್ಲಿದ್ದ ಈ ಸಿಹಿಯನ್ನು ಕರೆತಂದು ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರನ್ನಾಗಿ ಮಾಡಿಕೊಂಡೆಯ. ಹಸಿದಕೊಂಡ ಸಿಂಹ ಹುಲ್ಲು ತಿನ್ನುತ್ತದೆ ಎಂದು ತಿಳಿದುಕೊಂಡರೆ ಅದು ನಿನ್ನ ಮುಟ್ಟಾಳತನ. ಪಾಟೀಲ್, ಬಣ್ಣ ಬಣ್ಣ ಲೋಕದಲ್ಲಿ ಅಮಾಯಕ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವ ಕಾವಿ ತೊಟ್ಟ ಕಪಾಟ ಸನ್ಯಾಸಿಯನ್ನು ನಂಬಬಹುದು. ಸರಕಾರದ ಸೇವೆ ಜನರ ಸೇವೆ ಎಂದು ಸರಕಾರದ ಕಣ್ಣಿಗೆ ಮಂಡರಿಸಿ
ಸಂಪಾದಿಸಿ 3-4 ಅಂತಸ್ತಿನ ಮನೆ ಕಟ್ಟಿಕೊಳ್ಳುವ ಆ ಪಾಕಿ ಕದಿಮರನು ನಂಬಬಹುದು. ಆದರೆ ಜನಸೇವೆ ಜನಾರ್ದನ ಸೇವೆ ಎಂದು ಸರ್ ಜನಸೇವೆ ಜನಾರ್ದನ ಸೇವೆ ಎಂದು ಚುನಾವಣಾ ಪೂರ್ವದಲ್ಲಿ ಬಡಬಗ್ಗರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಕುರಿತಿ ಸಿಕ್ಕೊಡನೆ ಸರ್ಕಾರದ ಬಕ್ಕಸವನ್ನೇ ಲೂಟಿ ಮಾಡುವಂತ ನಿಮ್ಮಂತ ಭ್ರಷ್ಟ ರಾಜಕಾರಣಿಯನ್ನು ನಂಬುವುದು ಬಹಳ ಕಷ್ಟ ಪಾಟೀಲ್, ಬಹಳ ಕಷ್ಟ. ಚಕ್ಕರ ಒಂದು ಕಟ್ಟಿಕೊಂಡ ಮನೆಯಲ್ಲಿ ಕೆರಳಿದ ಘಟ ಸರ್ಪ ಬಂದು ಅವುಗಳನ್ನೆಲ್ಲ ನಾಶ ಮಾಡಿ ಆ ಮನೆ ತನ್ನದಾಗಿಸಿಕೊಂಡಂತೆ ನಿನ್ನ ಅರಮನೆಯಲ್ಲಿ ಇದ್ದುಕೊಂಡು ನಿನ್ನ ಸರ್ವ ಲಕ್ಷ್ಮಿಯನ್ನ ದೋಚಿಕೊಂಡು ಇಲ್ಲಿಂದ ಕಾಲ ಕೀಳದಿದ್ದರೆ ನನ್ನ ಹೆಸರು ನರಸಿಂಹನೇ ಅಲ್ಲ. ಪಾಟೀಲ್, ನನ್ನನ್ನು ನಂಬಿಕೊಂಡು ಈ ಸುಟ್ಕೇಸಿನಲ್ಲಿ ವಜ್ರದ ಹಾಳನ್ನು ತುಂಬಿ ಕಳಿಸಿರುವೆ. ಅವುಗಳನ್ನು ಮಾರಲಿಕ್ಕೆ ನನ್ನನ್ನು ಕಳಿಸಿರುವೆಯಲ್ಲ, ಇನ್ನು ಮುಂದೆ ನೋಡು ನನ್ನ ಚಮತ್ಕಾರದ ಕೊಟ್ಟನ್ನು. हेलो मिस्टर, तुम पाकिस्तान में है क्या? हाँ, मैं हूँ पाटिल का आदमी. तुम्हारा नाम क्या है? मेरा नाम नरसिंह है. नहीं तो फोन करके पूछो पाटिल को. मेरे भाई 1 मिनट. हेलो पाटिल साहब. नमस्ते नमस्ते. बोलो. मैं मदन लाल हूँ. हाँ, वो तुम्हारा आदमी है क्या? उसका नाम नरसिंह है? हाँ हाँ, हमारा आदमी है. अच्छा, ठीक है ठीक है. मदन भाई, ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂದಿದೆ? हाँ नरसिंह भाई, मैं मेरा शेख पूरा हो. ये लो पैसा. तुम्हारे पास डायमंड नहीं हो तो निकलो, मैं देखता हूँ. देखो भाई. अच्छा नरसिंह भाई, ये लो तुम्हारा पैसा, हमारा डायमंड दे. अच्छा नरसिंह भाई, मैं चलता हूँ, फिर एक दिन मिलेगा. हाँ मदन भाई, मिलेगा मिलेगा, जरूर मिलेगा. ओके नरसिंह भाई, मैं चलता हूँ.
जैसा आदमी को मैं बहुत देख चुका। मैं क्या करूं, मेरा काम ही ऐसा है। क्या करूं भाई, ओ भगवान तेरा जान मेरा हाथ से लिया। ओ भगवान, ओ मदन भाई आत्मा को मुक्ति दे।